ಕರ್ನಾಟಕದಲ್ಲಿ ಭಾರಿ ಮೈನಿಂಗ್ ಸ್ಕ್ಯಾಮ್ ಈಗ ಬಟಾಬಯಲಾಗಿದೆ. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಸ್ಯಾಂಡ್ ಮಾಫಿಯಾ ಇನ್ನು ಜಮೀನು ಲೀಸ್ ಹೆಸರಲ್ಲಿ ಮರಳು ದಂಧೆ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಭಾರಿ ಮೈನಿಂಗ್ ಸ್ಕ್ಯಾಮ್ ಈಗ ಬಟಾಬಯಲಾಗಿದೆ. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಸ್ಯಾಂಡ್ ಮಾಫಿಯಾ ಬೆಳಕಿಗೆ ಬಂದಿದೆ. ಜಮೀನನ್ನ ಲೀಸ್ ಹೆಸರಲ್ಲಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ. ಕೆಂಪು ಮಣ್ಣನ್ನೇ ವಾಶ್ ಮಾಡಿ ಫಿಲ್ಟರ್ ಮಾಡ್ತಾ ಇದ್ದಾರೆ ದುರುಳರು. ಮಾಚೇನಹಳ್ಳಿ, ಅಶೋಕ ಸಿದ್ದಾಪುರ, ನಾಗ ಸಮುದ್ರದಲ್ಲಿ ಅಕ್ರಮ ಎಸಗ್ತಾ ಇದ್ದಾರೆ. ಗಣಿ ಭೂ ವಿಜ್ಞಾನ ಇಲಾಖೆ ನಿಯಮ ಗಾಳಿಗೆ ತೂರಿ ಸಾಗಾಟ ಮಾಡ್ತಾ ಇದ್ದಾರೆ. ಒಂದೇ ಪರ್ಮಿಟ್ ನಲ್ಲಿ ಡಬಲ್ ಲೋಡ್ ಸಾಗಾಟ ಆರೋಪ ಕೇಳಿ ಬರ್ತಾ ಇದೆ. ಮರಳು ದಂಧೆ ಬಗ್ಗೆ ಗೊತ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ನಾಗ ಸಮುದ್ರದಲ್ಲಿ ಹೈ ಟೆನ್ಷನ್ ಲೈನ್, ಇನ್ನು ಮರಳು ದಂಧೆಯಲ್ಲಿ ವಿದ್ಯುತ್ ಲೈನ್ ಕುಸಿಯುವ ಭೀತಿ ಕೂಡ ಇದೆ. ಮರಳುಕೋರರಿಗೆ ಇದ್ಯಾ ಅಧಿಕಾರಿಗಳ ಶ್ರೀರಕ್ಷೆ? ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ, ಮರಳು ಮಾಫಿಯಾವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಒಂದು ಮರಳು ಮಾಫಿಯಾ ದೊಡ್ಡ ತಲೆಬಿಸಿ ಆಗಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಸುತ್ತಮುತ್ತ ಆಗ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಷ್ಟರ ಮಟ್ಟಿಗೆ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ, ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ, ಕೆಂಪು ಮಣ್ಣನ್ನ ಕಂಪ್ಲೀಟ್ ವಾಶ್ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ನಮ್ಮ ಅಧಿಕಾರಿಗಳಿಗೆ ಬೇಕಾಗಿಲ್ಲ. ಅಧಿಕಾರಿಗಳು ಇತ್ತ ಗಮನ ಕೂಡ ಹರಿಸೋದಿಲ್ಲ. ಕೆಂಪು ಮಣ್ಣನ್ನ ವಾಶ್ ಮಾಡಿ ಫಿಲ್ಟರ್ ಮಾಡ್ತಾ ಇದ್ದಾರೆ. ಮಾಚೇನಹಳ್ಳಿ ಆಗಿರಬಹುದು ಅಥವಾ ಅಶೋಕ ಸಿದ್ದಾಪುರ, ನಾಗ ಸಮುದ್ರದ ಸುತ್ತಮುತ್ತ ಈ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವನ್ನ ಎಸಗ್ತಾ ಇದ್ರು ಕೂಡ ನಮ್ಮ ಅಧಿಕಾರಿಗಳು ನನಗೇನು ಈ ಒಂದು ವಿಚಾರ ಗೊತ್ತೇ ಇಲ್ಲವಲ್ಲ, ಅಲ್ಲಿ ಅಕ್ರಮ ಮರಳು ದಂಧೆ ಆಗ್ತಾ ಇದೆಯಾ ಅಂತ ಕೇಳೋಷ್ಟು ಅಮಾಯಕರ ರೀತಿಯಲ್ಲಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ಇದೇ ರೀತಿನ ನೀವು ಕೆಲಸ ಮಾಡೋದು ಅಥವಾ ನಿಮ್ಮ ಶ್ರೀರಕ್ಷೆ ಇರೋದ್ರಿಂದ ಈ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರಾ? ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲಿ? ಅಧಿಕಾರಿಗಳೇ ಸುಮ್ಮನಿರುವಾಗ ಇನ್ಯಾರು ಬಂದು ಪ್ರಶ್ನೆ ಮಾಡ್ತಾರೆ ಅನ್ನೋ ಬಂಡ ಧೈರ್ಯ ಇದೆಯಾ ಈ ಮರಳು ದಂಧೆಕೋರರಿಗೆ? ಹಾಗಾಗಿ ಬೇಕಾಬಿಟ್ಟಿಯಾಗಿ ಮರಳನ್ನು ಅಗಿತಾ ಇದ್ದಾರಾ? ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ಕಂಡು ಕಾಣದಂತೆ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದೀರಾ ಅಥವಾ ಗೊತ್ತಿದ್ದೂ ಕೂಡ ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದೀರಾ? ಅಥವಾ ಏನಾದ್ರೂ ಲಂಚ ಬಾಕ ಅಧಿಕಾರಿಗಳಾಗಿದ್ದೀರಾ ನೀವು? ಅಧಿಕಾರಿಗಳು ಮಾಡೋ ಈ ಕೇರ್ಲೆಸ್ಗಳಿಂದ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ. ಅವ್ರ ಕೆಲಸ ಅಧಿಕಾರಿಗಳು ಅವ್ರು ಮಾಡಿದ್ರೆ ಯಾರಿಗೂ ಏನೂ ಸಮಸ್ಯೆ ಆಗೋದಿಲ್ಲ. ಗಣಿ ಮತ್ತೆ ಭೂ ವಿಜ್ಞಾನ ಇಲಾಖೆ ನಿಯಮಗಳೇನಿದ್ದಾವೆ ಆ ನಿಯಮ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಇಷ್ಟರ ಮಟ್ಟಿಗೆ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ. ಮರಳು ಸಾಗಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಇಷ್ಟರ ಮಟ್ಟಿಗೆ ಮರಳು ಸಾಗಾಟ ಮಾಡ್ತಾ ಇದ್ದಾರೆ, ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು ಅಥವಾ ಲಂಚ ಪಡ್ಕೊಂಡು ಸುಮ್ಮನಾಗಿದ್ದಾರಾ? ಸಾಹಿತ್ಯ ಏನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ, ನಡೀತಾ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಬೆಳಕಿಗೆ ಬಂದಿದೆ. ಏನು ಪಟ್ಟಾ ಜಮೀನನ್ನ ಲೀಸಿನ ಹೆಸರಿನಲ್ಲಿ ದೊಡ್ಡ ಮಟ್ಟದ ಒಂದು ಸ್ಯಾಂಡ್ ಮಾಫಿಯಾ ಚಟುವಟಿಕೆ ನಡೀತಾ ಇದೆ. ಕೆಂಪು ಮಣ್ಣನ್ನೇ ಈಗಾಗಲೇ ಫಿಲ್ಟರ್ ಮಾಡಿ ವಾಶ್ ಮಾಡಿ ಅದನ್ನ ಸಾರ್ವಜನಿಕರಿಗೆ ಮೋಸ ಮಾಡಿ ಮಾರ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಏನು ಮಾಚೇನಹಳ್ಳಿಯ ಒಂದು ಅಶೋಕ, ಒಂದು ಸಿದ್ದಾಪುರ, ಒಂದು ರಾಮಚಂದ್ರ ಬ್ಲಾಕ್ಗಳಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಒಂದು ದಂಧೆ ನಡೀತಾ ಇದೆ ಅಂತ ಹೇಳ್ಬೋದು. ಸ್ಥಳೀಯರು ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೊಂದು ವಿಚಾರ, ಪ್ರಮುಖ ವಿಚಾರ ಏನಂತಂದ್ರೆ ಒಂದೇ ಪಾಸ್ ಅಂತಂದ್ರೆ ಒಂದು ಪರ್ಮಿಷನ್ ನಲ್ಲಿ, ಒಂದು ಪರ್ಮಿಟ್ ನಲ್ಲಿ ಡಬಲ್ ಲೋಡ್ ಗಳನ್ನ ಸಾಗಾಟವನ್ನ ಮಾಡ್ತಾರೆ. ಮಣ್ಣು ಏನಿರುತ್ತಲ್ಲ ಅದನ್ನ ವಾಶ್ ಮಾಡಿ ಮರಳನ್ನ ಅದನ್ನ ಪರಿವರ್ತಿಸಿ ಅದನ್ನ ಮಾರಾಟ ಮಾಡ್ತಾರೆ. ಈ ದಂಧೆಗೆ ಏನಂತಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿಯಮಗಳೇನಿದೆ ಇವೆಲ್ಲವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಎಗ್ಗಿಲ್ಲದೆ ದೊಡ್ಡ ದಂಧೆನ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕಣ್ಣಿದ್ದು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತದೆ. ಪ್ರಭಾವಿ ರಾಜಕಾರಣ ಬೆಂಬಲವಾದಿಗಳು ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇಲ್ಲಿ ಅನುಮಾನ ಕೂಡ ಮೂಡುತ್ತೆ. ಇದರಿಂದ ಸಾರ್ವಜನಿಕರ ಸುರಕ್ಷತೆಗೆ ದೊಡ್ಡ ಅಪಾಯ. ನಾಗಸಂದ್ರ ಬ್ಲಾಕ್ ಏನಿದೆ ಒಂದು ಹೈ ಟೆನ್ಷನ್ ಲೈನ್ ಇದೆ, ಅದನ್ನ ಅಲ್ಲಿ ಮಣ್ಣನ್ನ ತೋಡಿ ಅಲ್ಲಿ ಅಗದು ಆ ಕ್ಷಣದಲ್ಲಿ ಈಗ ದೊಡ್ಡ ಅನಾಹುತವನ್ನು ಸಂಭವಿಸುವ ಭೀತಿಯೂ ಕೂಡ ಇದೆ. ಅಂತ ಬೃಹತ್ ಗುಂಡಿಗಳನ್ನ ತೋಡಿ ಮಣ್ಣು ಎತ್ತಾ ಇರುವಂತದ್ದು ಭೂ ಅಧಿಕಾರಿಗಳಿಗೆ ಯಾವ ಕಣ್ಣು ಕಾಣ್ತಾ ಇಲ್ಲ ಅನ್ನುವಂತ ಪ್ರಶ್ನೆ. ಇದನ್ನ ಅಕ್ರಮದ ಬಗ್ಗೆ, ಇಂತಹ ದಂಧೆಯ ಬಗ್ಗೆ ಈಗ ಬ್ರೇಕ್ ಹಾಕುವಂತೆ ಅಲ್ಲಿನ ಒಂದು ಸ್ಥಳೀಯರ ಸಾರ್ವಜನಿಕರಿಂದ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಒಂದು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಡೀತಾ ಇರುವ ಅಕ್ರಮ ದಂಧೆಯ ಬಗ್ಗೆ
ಕೆಲವು ಕಾನೂನುಗಳನ್ನ ಉಲ್ಲಂಘಿಸಿ ಸಾರ್ವಜನಿಕರ ಸುರಕ್ಷತೆಗೆ ದೊಡ್ಡ ಒಂದು ಅಪಾಯ ತಂದೊಡ್ಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಎಸನು ರೋಹನ್, ಈಗ ಮುಖ್ಯವಾಗಿ ಇಷ್ಟೆಲ್ಲ ಮರಳು ಮಾಫಿಯಾ ನಡೀತಾ ಇದೆ, ಮರಳು ದಂಧೆ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಸ್ಥಳೀಯ ಶಾಸಕರೇನಿರ್ತಾರೆ ಅವ್ರ ಗಮನಕ್ಕೂ ಕೂಡ ಈ ಒಂದು ವಿಚಾರ ಬಂದಿಲ್ವಾ? ಅಥವಾ ಸ್ಥಳೀಯ ಶಾಸಕರು ಕೂಡ ನಮಗೇನಾಗಬೇಕು, ಇದು ನಮಗೆ ಸಂಬಂಧಪಡಲ್ಲ ಅಂತ ಸುಮ್ಮನಾಗಿದ್ದಾರಾ? ಸಾಹಿತ್ಯ ಏನಂತಂತಂದ್ರೆ ಇಂತಹ ಅಕ್ರಮ ಚಟುವಟಿಕೆಗಳು ಏನಿರುತ್ತಲ್ಲ, ಇದಕ್ಕೆ ಸಹಜವಾಗಿ ಒಂದು ಪ್ರಭಾವಿ ಶಾಸಕರುಗಳು ಕೂಡ ಬೆಂಬಲವಿರುವಂತಹ ಅನುಮಾನವು ಸದ್ಯಕ್ಕೆ ಇದ್ದೇ ಇದೆ. ಯಾಕಂತಂದ್ರೆ ಇಂತಹ ಬೃಹತ್ ದಂಧೆ ಕೈ ಹಾಕ್ಬೇಕಂತಂದ್ರೆ ಅಷ್ಟು ಸುಲಭ ಸಾಮಾನ್ಯ ಅಲ್ಲ. ಇದರಿಂದ ಪರಿಸರಕ್ಕೂ ಧಕ್ಕೆ, ಸಾರ್ವಜನಿಕರ ಸುರಕ್ಷತೆಗೂ ದೊಡ್ಡ ಅಪಾಯ. ಈ ಒಂದು ಭಾಗದಲ್ಲಿ ಇನ್ನೊಂದು ಮುಖ್ಯ ಅಂತಂದ್ರೆ ಹೈ ಟೆನ್ಷನ್ ವಿದ್ಯುತ್ ಲೈನ್ ಇರುವ ಒಂದು ಜಾಗದಲ್ಲೇ ಮಣ್ಣನ್ನ ತೋಡಿ ಈ ರೀತಿಯ ಮರಳನ್ನ ಪರಿವರ್ತಿಸಿ ಮಾರ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಸಹಜವಾಗಿ ಕೆಲವೊಂದು ಜನಪ್ರತಿನಿಧಿಗಳು, ರಾಜಕಾರಣಿಗಳು ಇದಕ್ಕೆ ಬೆಂಬಲ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂತಹ ದೊಡ್ಡ ಜಾಲ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಈ ರೀತಿ ಸಾಥಿಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಸಾರ್ವಜನಿಕರಿಗೆ ದೊಡ್ಡ ಸುರಕ್ಷತೆಯ ಒಂದು ಪ್ರಶ್ನೆ. ಅಂತೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮತ್ತು ಪ್ರಭಾವಿಗಳಿಗೆ ಒಂದು ವಲಯದಲ್ಲಿ ಇರ್ತಕ್ಕಂಥ ಏನು ಈ ದಂಧೆ ಮತ್ತಷ್ಟು ಬೇರೂರಿದೆ ಅಂತ ಹೇಳ್ಬೋದು. ಇಂತಹ ಕೆಲವೊಂದಿಷ್ಟು ದಂಧೆಗಳಿಗೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುವಾಗ ಅನಿವಾರ್ಯ ಪರಿಸ್ಥಿತಿಗಳಿಗೂ ಕೂಡ ಆ ಇಲಾಖೆಯ ಅಧಿಕಾರಿಗಳು ಗಪ್ಪು ಚುಪ್ಪಾಗಿ ಸೈಲೆಂಟ್ ಆಗಿರೋದು ನೋಡಿದ್ರೆ ಹಾಗಾದ್ರೆ ಸಮಥಿಂಗ್ ಏನಾದ್ರೂ ಅವ್ರಿಗೂ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಮೇಲ್ನೋಟಕ್ಕೆ ಇರುವಂತಹ ಪ್ರಶ್ನೆ. ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕಬೇಕು, ಸಾರ್ವಜನಿಕರಿಗೆ ಸುರಕ್ಷಿತವಾಗಿ ಒದಗಿಸಬೇಕನ್ನೋದಂಥದ್ದ ಅಲ್ಲಿನ ಸ್ಥಳೀಯರ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ಅಧಿಕಾರಿಗಳು ಯಾವ ರೀತಿಯಾದ ಕ್ರಮ ತೆಗೆದುಕೊಳ್ಳುತ್ತಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಪರ್ಮಿಟ್ನಲ್ಲಿ ಡಬಲ್ ಲೋಡ್ ಸಾಗಾಟ ನಡೆಸ್ತಾ ಇದ್ದಾರಂತೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಅಧಿಕಾರಿಗಳು ನಮಗೇನಾಗಬೇಕು ಅಂತ ಸುಮ್ಮನೆ ಕೂತಿದ್ದಾರೆ. ಹಾಗಾದರೆ ಯಾಕೆ ಸುಮ್ಮನೆ ಇದ್ದಾರೆ? ಆ ಒಂದು ಪ್ರಶ್ನೆಗೆ ಅಧಿಕಾರಿಗಳ ಉತ್ತರವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಏನಾದರೂ ರಾಜಕಾರಣಿಗಳ ಒತ್ತಡ ಇದೆಯಾ, ಅಥವಾ ರಾಜಕಾರಣಿಗಳು ಕೂಡ ಈ ಒಂದು ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಿದೆ. ಯಾಕೆಂತಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇಷ್ಟು ರಾಜಾರೋಷವಾಗಿ ಮರಳು ದಂಧೆಯನ್ನ ಮಾಡ್ತಾರೆ ಅಥವಾ ಮರಳು ಸಾಗಾಟವನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾರ್ದಾದ್ರೂ ಒಬ್ರದ್ದು ಅಭಯ ಇರಲೇಬೇಕಲ್ಲ. ಹಾಗಾದ್ರೆ ಆ ಒಂದು ಅಭಯವನ್ನ ಯಾರು ಕೊಡ್ತಾ ಇದ್ದಾರೆ? ರಾಜಕಾರಣಿಗಳು ಕೊಡ್ತಾ ಇದ್ದಾರಾ ಅಥವಾ ಅಧಿಕಾರಿಗಳು ಆ ಒಂದು ಅಭಯ ಕೊಡ್ತಾ ಇದ್ದಾರಾ? ಹಂಗಾಗಿ ಇವರು ರಾಜಾರೋಷವಾಗಿ ಮರಳು ಸಾಗಾಟವನ್ನ ಮಾಡ್ತಾ ಇದ್ದಾರಾ, ಮರಳು ದಂಧೆಯನ್ನ ಮಾಡ್ತಾ ಇದ್ದಾರಾ? ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ. ಏನಾಗ್ತಾ ಇದೆ ಮರಳು ದಂಧೆ ಅಥವಾ ಮರಳು ಸಾಗಾಟ? ನಮ್ಮ ಪ್ರಕೃತಿ ಹಾಳಾಗ್ತಾ ಇದೆ. ಪ್ರಕೃತಿಯಿಂದ ನಮ್ಮಿಂದ ಪ್ರಕೃತಿ ಅಲ್ಲ. ಇದನ್ನ ಮೊದಲು ಅಧಿಕಾರಿಗಳು ಅರಿಬೇಕು. ಏನಾಗ್ತಾ ಇದೆ ಸುತ್ತಮುತ್ತ ಅಂತ ನೋಡ್ಬೇಕು. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರದ ಕಡೆ ಗಮನ ಹರಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಇನ್ನ ಯಾವ ಇಲಾಖೆ ಕಡೆ ನೋಡ್ತೀರಾ ನೀವು? ಇನ್ನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ನಿಮಗೆ ಕೊಟ್ಟಿರುವಂತ ಇಲಾಖೆಯನ್ನೇ ಸರಿಯಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರಿಯಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನೀವು ಎಷ್ಟರ ಮಟ್ಟಿಗೆ ಆ ಒಂದು ಇಲಾಖೆಯನ್ನ ನಿಭಾಯಿಸಲಿಕ್ಕೆ ಅರ್ಹರಾಗಿದ್ದೀರಾ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಈ ರೀತಿಯಾಗಿ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ರೆ ಒಬ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಸಾರ್ವಜನಿಕರ ಪಾಡಂತೂ ದೇವರಿಗೆ ಪ್ರೀತಿ ಆ ಪರಿಸ್ಥಿತಿಯಲ್ಲಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಂಡಿ ತೋಡ್ತಾ ಇದ್ದಾರೆ. ಏನಾದ್ರೂ ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಯಾರು ಅದರ ಜವಾಬ್ದಾರಿಯನ್ನ ಹೊರ್ತೀರಾ? ಈಗಲಾದ್ರೆ ಎಚ್ಚೆತ್ಕೊಳ್ಳಿ ಸ್ವಾಮಿ. ಗಾಢ ನಿದ್ರೆಯಲ್ಲಿದ್ದಿರಲ್ಲ ಅಧಿಕಾರಿಗಳು, ಸ್ವಲ್ಪ ಕಣ್ಣು ತೆಗೆದು ನೋಡಿ ಸುತ್ತಮುತ್ತ ಏನಾಗ್ತಾ ಇದೆ, ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಒಂದು ಮರಳು ದಂಧೆ ಬೇರೂರೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಅಧಿಕಾರಿಗಳು ತಮ್ಮ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ವಲ್ಲ, ನೀವೇ ಇದಕ್ಕೆ ಮುಖ್ಯವಾದ ಕಾರಣ. ನೀವು ಮಾಡ್ತಾ ಇರೋ ತಪ್ಪುಗಳಿಂದ ಇಂತಹ ಮರಳು ದಂಧೆಕೋರರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಮರಳು ದಂಧೆಕೋರರಿಂದ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗುತ್ತೆ. ಆ ಗ್ರಾಮದಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ. ಇದ್ಯಾವುದು ನಿಮಗೆ ಬೇಕಾಗಿಲ್ಲ. ನಿಮ್ಮ ಜೇಬ್ ತುಂಬಿದ್ಯಾ ಅಥವಾ ಸರ್ಕಾರದಿಂದ ಸರಿಯಾಗಿ ಸಂಬಳ ಬರ್ತಾ ಇದೆಯಾ? ಸಾಕು, ಯಾರು ಏನಾದರೂ ಮಾಡ್ಕೊಳ್ಳಿ, ನಮಗೇನಾಗಬೇಕು, ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗೋಣ, ನಮಗೆ ಯಾಕಪ್ಪ ಬೇಕು ಅವ್ರ ಸಹವಾಸ? ಮತ್ತು ಆ ಒಂದು ಇಲಾಖೆನ ಯಾಕೆ ನಿಭಾಯಿಸ್ತಾ ಇದ್ದೀರಾ? ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ರಿಸೈನ್ ಮಾಡಿ. ನಿಮ್ಮ ಸ್ಥಾನಕ್ಕೆ ಅಟ್ಲೀಸ್ಟ್ ಒಂದು ಉತ್ತಮವಾದಂಥ ಅಧಿಕಾರಿ ಆದರೂ ಬರಲಿ, ಇದೆಲ್ಲದಕ್ಕೂ ಕಡಿವಾಣ ಹಾಕಲಿ. ಇಲ್ಲ ಒಂದು ವೇಳೆ ರಾಜಕಾರಣಿಗಳು ಯಾರಾದರೂ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರಾ, ಈ ಮರಳು ದಂಧೆ ಹಿಂಗೇ ನಡೀತಾ ಇರುತ್ತೆ, ನೀವು ಯಾರು ಕೂಡ ಇಂಟರ್ಫಿಯರ್ ಆಗಬಾರ್ದು, ನಾನೇ ಈ ಒಂದು ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದೀನಿ ಅಂತ ಯಾರಾದರೂ ರಾಜಕಾರಣಿಗಳು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಅಥವಾ ಮರಳು ದಂಧೆಕೋರರಿಂದ ನೀವು ಲಂಚಬಾಕ ಅಧಿಕಾರಿಗಳಾಗಿದ್ದೀರಾ? ಅದಕ್ಕೆ ಉತ್ತರ ಕೊಡಿ. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಮರಳು ದಂಧೆ ಆಗ್ತಾರೆ, ಮರಳು ಸಾಗಾಟ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಗಾಢ ನಿದ್ರೆ ಮಾಡ್ತಾ ಇದ್ದೀರಾ. ಕಂಡು ಕಾಣದಂತೆ ಅಲ್ಲ, ಅಷ್ಟು
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಒಂದು ಪರ್ಮಿಟ್ ನಲ್ಲಿ 2 ಲೋಡ್ ಮರಳು ಸಾಗಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ನಮ್ಮ ಪ್ರಕೃತಿ ನಾಶ ಆಗ್ತಾ ಇದೆ. ಜೊತೆಗೆ ಇರುವಂತಹ ನಿಯಮಗಳೇನಿದ್ದಾವೆ, ನಿಯಮಗಳನ್ನು ಕೂಡ ಗಣಿ ವಿಜ್ಞಾನ ಭೂ ಇಲಾಖೆ ಏನಿದೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿಯಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ. ಇದ್ಯಾವುದು ನಮ್ಮ ಅಧಿಕಾರಿಗಳ ಕಣ್ಣಿಗಂತೂ ಕಾಣಿಸಲ್ಲ ಬಿಡಿ. ಈ ರೀತಿಯಾದ ಕೆಲಸಗಳು ಅವ್ರ ಕಣ್ಣಿಗೆ ಕಾಣಲ್ಲ, ಬೇರೆ ಕೆಲಸಗಳಾದ್ರೆ ಬೇಗ ಅವ್ರ ಕಣ್ಣಿಗೆ ಬೀಳುತ್ತೆ. ಅಕ್ರಮವಾಗಿ ಮರಳು ದಂಧೆ ಮಾಡೋದು ಕಾಣಿಸಲ್ಲ, ಅಥವಾ ಕ್ಷೇತ್ರದಲ್ಲಿ ಏನಾದ್ರು ಸಮಸ್ಯೆಗಳಾಗ್ತಿದ್ರು ಕೂಡ ಕಾಣಿಸಲ್ಲ. ಕೇವಲ ನಾವು ಅಧಿಕಾರಿಗಳನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇಲ್ಲ, ಜೊತೆಗೆ ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ಷೇತ್ರದಲ್ಲಿ ಇಷ್ಟರ ಮಟ್ಟಿಗೆ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ನಮಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ, ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಗುಂಡಿಗಳನ್ನ ತೆಗೆದಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ವಿದ್ಯುತ್ ಲೈನ್ ಏನಿದೆ ಸುತ್ತಮುತ್ತ ಗುಂಡಿಗಳನ್ನ ತೋಡಿ ಮರಳನ್ನ ತೆಗಿತಾ ಇದ್ದಾರೆ. ಇದರಿಂದ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಭಾರಿ ಅಪಾಯ ಕೂಡ ಸಂಭವಿಸೋ ಸಾಧ್ಯತೆ ಇದೆ. ಇದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ ಹೇಳಿ? ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. ಯಾವೊಬ್ಬ ಅಧಿಕಾರಿಗೂ ಕೂಡ ಸಮಸ್ಯೆ ಆಗಲ್ಲ, ಯಾವೊಬ್ಬ ಶಾಸಕರಿಗೂ ಕೂಡ ಸಮಸ್ಯೆ ಆಗಲ್ಲ, ಯಾವೊಬ್ಬ ಸಚಿವರಿಗೂ ಕೂಡ ಇದು ಸಮಸ್ಯೆ ಆಗಲ್ಲ. ಕೇವಲ ಸಮಸ್ಯೆ ಆಗೋದು ಸಾರ್ವಜನಿಕರಿಗೆ. ವಿದ್ಯುತ್ ಲೈನ್ ಕುಸಿಯೋ ಭೀತಿ ಸಾರ್ವಜನಿಕರಲ್ಲಿದೆ. ವಿದ್ಯುತ್ ಲೈನ್ ಏನಾದ್ರು ಕುಸಿದ್ರೆ ಸಾರ್ವಜನಿಕರಿಗೆ ತಾನೇ ತೊಂದರೆ ಆಗುತ್ತೆ, ಅವ್ರ ಪ್ರಾಣ ತಾನೇ ಹೋಗೋದು, ಅವರ ಕುಟುಂಬದ ಒಬ್ಬ ವ್ಯಕ್ತಿ ತಾನೇ ಪ್ರಾಣ ಹೋಗೋದು. ಯಾವ ಅಧಿಕಾರಿಯ ಕುಟುಂಬದವ್ರ ಜೀವ ಕೂಡ ಹೋಗಲ್ವಲ್ಲ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸ್ಥಳೀಯರು ಈಗ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಭೂ ವಿಜ್ಞಾನ ಇಲಾಖೆ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಈ ಅಕ್ರಮ ದಂಧೆ ನಡೀತಾ ಇದ್ದದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಎಷ್ಟೇ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ರು ಕೂಡ ಅವ್ರು ಏನು ಒತ್ತಾಯ ಮಾಡಿದ್ರೆ ನಮಗೇನಾಗಬೇಕು ಅಂತ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಯಾಕೆಂದ್ರೆ ಅವ್ರಿಗೇನಾಗಬೇಕಾಗಿಲ್ಲ. ಒಂದು ವೇಳೆ ಪ್ರಾಣ ಹೋಯ್ತು ಅಂತಂದ್ರೆ ಸಾರ್ವಜನಿಕರದ ಪ್ರಾಣ ಹೋಗುತ್ತೆ, ಅಥವಾ ಒಬ್ಬ ಕುಟುಂಬದಲ್ಲಿ ಒಬ್ಬ ತಂದೆ ಆಗಿರ್ತಾರೆ ಅಥವಾ ಗಂಡ ಆಗಿರ್ತಾರೆ, ಅವ್ರ ಕುಟುಂಬದಲ್ಲಿ ತಾನೇ ಪ್ರಾಣ ಹೋಗೋದು, ಅವ್ರಿಗೆ ತಾನೇ ಜೀವ ಕುತ್ತಾಗೋದು. ನನಗೇನಪ್ಪ ಆಗಬೇಕು, ನನ್ನ ಕುಟುಂಬ ಸೇಫ್ ಆಗಿದ್ಯಾ, ನನ್ನ ಜೇಬು ಬಹಳ ಭರ್ತಿ ಆಗಿದ್ಯಾ, ದುಡ್ಡಲ್ಲಿ ಭರ್ತಿ ಆಗಿದ್ಯಾ, ಇದು ಮಾತ್ರ ಲೆಕ್ಕಾಚಾರ ಹಾಕ್ತಾ ಇದ್ದೀರಾ? ಹಾಗಾದ್ರೆ ಯಾಕೆ ನೀವು ನಾನು ಈ ಒಂದು ಇಲಾಖೆಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಯಾಕೆ ಅಧಿಕಾರವನ್ನು ವಹಿಸ್ಕೊಳ್ತೀರಾ? ಅದ್ರ ಬದಲು ರಿಸೈನ್ ಮಾಡಿ ಮನೇಲಿ ಕುತ್ಕೊಳ್ಳಿ. ಈಗ ಆಲ್ರೆಡಿ ತುಂಬಾ ದುಡ್ಡು ಸಂಪಾದನೆ ಆಗಿರುತ್ತಲ್ಲ, ರಿಸೈನ್ ಮಾಡಿ ಮನೇಲಿ ಕುತ್ಕೊಳ್ಳಿ. ನಿಮಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ದಂಧೆ ಆಗ್ತಾ ಇದೆ, ಮರಳು ಮಾಫಿಯಾ ಆಗ್ತಾ ಇದೆ. ಅಧಿಕಾರಿಗಳಿಗೆ ಇದ್ಯಾವುದು ಕೂಡ ಬೇಕಾಗಿಲ್ಲ. ಇನ್ನು ಸ್ಥಳೀಯ ಶಾಸಕರು ಕೂಡ ಅಷ್ಟೇ, ನಿಮಗೇನಾಗಬೇಕಾಗಿಲ್ಲ. ನಿಮಗೆ ಓಟ್ ಹಾಕಿದ್ರಾ, ಓಟ್ ಹಾಕುವಾಗ ಮಾತ್ರ ಅಣ್ಣ ಓಟ್ ಹಾಕು, ಅಕ್ಕ ಓಟ್ ಹಾಕು ಅಂತ ಮನೆ ಬಾಗ್ಲಿಗೆ ಹೋಗ್ತೀರಾ. ಆದರೆ ಇಲ್ಲಿ ಜನರು ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ. ಏನಾದ್ರು ಒಂದು ವೇಳೆ ಆ ಒಂದು ಹೈ ಟೆನ್ಷನ್ ವಿದ್ಯುತ್ ಲೈನ್ ಏನಾದರೂ ಬಿದ್ದರೆ ಯಾವುದಾದ್ರೂ ವ್ಯಕ್ತಿ ಮೇಲೆ ಅವರು ಪ್ರಾಣ ಹೋಗುತ್ತೆ. ಅದ್ಯಾವುದು ನಿಮಗೆ ಬೇಕಾಗಿಲ್ವಲ್ಲ. ನಿಮಗೆ ಓಟು ಸಿಗ್ತಾ, ನೀವು ಗೆದ್ದಿದ್ದೀರಾ, ಅಷ್ಟೇ ಸಾಕು. ಈಗ ಶಾಸಕರು ಅಂತ ಹೇಳಿಸ್ಕೊಳ್ತಾ ಇದ್ದೀರಾ, ಅಷ್ಟು ಸಾಕಲ್ಲ ನಿಮಗೆ? ಜನರ ಪರಿಸ್ಥಿತಿ ಏನಾದರೂ ಏನಾಗಬೇಕು? ನೀವು ಶಾಸಕರಾದ್ಮೇಲೆ ಹೋಗಿ ಜನರ ಸಮಸ್ಯೆಗಳೇನು ಅಂತನಾದ್ರೂ ಕೇಳಿದ್ದೀರಾ? ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ನು ತಹಶೀಲ್ದಾರ್ ಆದಂತಹ ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಈಗ ಇಷ್ಟರ ಮಟ್ಟಿಗೆ ಅಕ್ರಮ ಮರಳು ದಂಧೆ ನಡೀತಾ ಇದೆ, ಆದ್ರೆ ಅಧಿಕಾರಿಗಳು ಮಾತ್ರ ಬಹಳ ಸೈಲೆಂಟ್ ಆಗಿದ್ದಾರೆ. ಯಾಕೆ ಸರ್? ಎಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಮೇಡಮ್? ಸರ್, ನಿಮ್ಗೆ ಅಷ್ಟು ಸ್ಟೋರಿನೇ ಗೊತ್ತಿಲ್ವಾ ಅಂತ? ನೋಡಿದ್ವಿ. ಮೊಳಕಾಲ್ನೂರಲ್ಲಿ ನಡೀತಾ ಇದೆಯಲ್ಲ ಸರ್? ನಡೀತಾ ಇದೆ ಅಂದ್ರೆ ಲೀಗಲ್ ನಡೀತಾ ಇದೆ. ಮೈನ್ಸನ್ ಜಿಯಾಲಜಿಯಿಂದ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದ್ದಾರೆ ಮೇಡಮ್. ಸರ್, ಲೀಗಲ್ ಅಂತಂದ್ರೆ ಒಂದು ಪರ್ಮಿಟ್ ನಲ್ಲಿ ಡಬಲ್ ಲೋಡ್ ಸಾಗಾಟ ಮಾಡೋದು ಲೀಗಲ್ ನಿಮ್ ಪ್ರಕಾರ? ಮೈನ್ಸನ್ ಜಿಯಾಲಜಿಯಿಂದ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದ್ದಾರೆ. ಕಾಲಕ್ಕೆ ಚೆಕ್ ಆಗ್ತಾ ಇದೆ. ಸರ್, ಈಗ ನಿಮ್ಮ ಪ್ರಕಾರ ಒಂದು ಪರ್ಮಿಟ್ ನಲ್ಲಿ ಡಬಲ್ ಲೋಡ್ ಸಾಗಾಟ ಮಾಡಿದ್ರೆ ಲೀಗಲ್ಲ? ನೀವು ತಹಶೀಲ್ದಾರ್ ಆಗಿರೋದು, ನಿಮ್ಮನ್ನೇ ಪ್ರಶ್ನೆ ಕೇಳ್ತಾ, ಇದಕ್ಕೆ ನೀವು ಉತ್ತರ ಕೊಡಿ ಮೇಡಮ್. ಅದು ಮೈನ್ಸನ್ ಜಿಯಾಲಜಿ ಉತ್ತರ ಕೊಡ್ತಾರೆ. ಯಾರು ಕೊಡ್ತಾರೆ ಸರ್? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಹಾಗಾದ್ರೆ ನಿಮಗೆ ಸಂಬಂಧಪಟ್ಟಿದ್ದ ಅಲ್ಲಿ ಸುತ್ತಮುತ್ತ ಏನ್ ಬೇಕಾದ್ರೂ ಆಗಬಹುದಾ? ಹೆಚ್ಚಿನ ಮಾಹಿತಿ ಅವ್ರು ಹೇಳ್ಬೇಕು. ಅಲ್ಲ, ನಿಮಗೆ ಹಂಗಾದ್ರೆ ಈ ವಿಚಾರ ಗೊತ್ತಿಲ್ಲ? ಗೊತ್ತಿಲ್ಲ ಅಂತಲ್ಲ ಮೇಡಮ್, ನಮ್ಮ ಪ್ರಕಾರ ನಮ್ ಗಮನಕ್ಕೆ ಬಂದಿಲ್ಲ. ಜಿಲ್ಲಾಧಿಕಾರಿಗಳ ಈ ಬಗ್ಗೆ ಸರ್, ಈಗ ನಾವೇ ಸುದ್ದಿ ಪ್ರಸಾರ ಮಾಡ್ತಾ ಇದೀವಲ್ಲ, ಫ್ರೀಡಮ್ ಟಿವಿಲಿ ಎಲ್ಲಾ ವಿಜುವಲ್ಸ್ ಗಳಿದಾವೆ, ಸುದ್ದಿಯನ್ನ ನಾವೇ ಬಿತ್ತರಿಸ್ತಾ ಇದೀವಿ. ನಿಮ್ಗೆ ಅಷ್ಟು ಡೌಟ್ ಇರಬೇಕಾದ್ರೆ ನಾವು ನಿಮ್ಗೆ ವಿಜುವಲ್ಸ್ ಕಳ್ಸಿಕೊಡ್ತೀವಿ. ಆ ವಿಜುವಲ್ಸ್ ನೋಡಿ. ತಹಶೀಲ್ದಾರ್ ಅವರ ರೆಸ್ಪಾನ್ಸ್ ಇದು. ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ವ್ಯಾಪ್ತಿಗೆ ಬರಲ್ಲ ಅಂದಮೇಲೆ ಏನಕ್ರಿ ನೀವು ಅಧಿಕಾರವನ್ನ ನಡೆಸ್ತಾ ಇದ್ದೀರಾ? ಅವ್ರಿಗೆ ಗೊತ್ತಿಲ್ವಂತೆ, ಈಗ ಗಮನಕ್ಕೆ ಬಂದಿದ್ಯಂತೆ. ಇದೇ ರೀತಿನ ನೀವು ಕೆಲಸ ಮಾಡ್ತಾ ಇರೋದು.
ಎಷ್ಟು ಊಹಾಪೋಹದ ಆನ್ಸರ್ ಮಾಡ್ತೀರಾ ನೀವು? ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ಮಾತನಾಡ್ತೀರಾ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ನೀವು ಅಧಿಕಾರ ನಡೆಸ್ತಾ ಇದ್ದೀರಾ? ಅಲ್ಲ ರೀ, ನಿಮಗೆ ಒಂದು ವೇಳೆ ಇದು ಏನೀಗ ಮೊಳಕಾಲ್ನೂರಲ್ಲಿ ಈ ರೀತಿಯಾಗಿ ಮರಳು ದಂಧೆ ನಡೀತಾ ಇದೆ ಗೊತ್ತಿಲ್ಲ ಅಂತ ಫಸ್ಟ್ ಹೇಳಿದ್ರೆ ಆಮೇಲೆ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತೀರಾ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗಲಿಲ್ಲ, ಫೋನ್ ಕಾಲ್ ಕಟ್ ಮಾಡ್ತೀರಾ. ಇನ್ನು ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ನಡೆಸ್ತಾ ಇದ್ದೀರಾ ಅಂತಂದ್ರೆ ನೀವು ಫೋನ್ ಕಟ್ ಮಾಡಿದ್ರಲ್ಲ, ನಿಮ್ಮ ಏನೀಗ ಚಿತ್ರದುರ್ಗ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿದೆ ನಮ್ಮ ತಹಶೀಲ್ದಾರ್ ಎಷ್ಟರ ಮಟ್ಟಿಗೆ ಆನ್ಸರ್ ಮಾಡ್ತಾರೆ. ಹಂಗಾರೆ ತಹಶೀಲ್ದಾರ್ಗೆ ಗೊತ್ತಿಲ್ಲದೆ ಯಾವುದು ನಡೆಯಲ್ಲ, ಒಂದು ಉಳ್ಕಡ್ಡಿ ನಾರು ಕೂಡ ಎತ್ತಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಸ್ಟ್ ತಹಶೀಲ್ದಾರ್ ಅಂದ್ರೆ ಏನು ಅಂತ ನೀವು ತಿಳ್ಕೊಳ್ಳಿ. ತಹಶೀಲ್ದಾರ್ ಕೆಲಸ ಏನು, ಕರ್ತವ್ಯ ಏನು, ಅದ್ಯಾವುದು ಕೂಡ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಮೇ ಬಿ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಹೆಂಗೆ ಬೇಕಾಬಿಟ್ಟಿ ಉತ್ತರ ಕೊಡ್ತೀರಾ ನೀವು? ಹೆಂಗೆ ಸಾಧ್ಯ? ಮತ್ತು ನಮ್ಮ ಜನರು ನಿಮ್ಮನ್ನು ಹೆಂಗೆ ನಂಬಕ್ ಸಾಧ್ಯ ಅಧಿಕಾರಿಗಳನ್ನ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.